ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಇವತ್ತು ಈ ವಿಡಿಯೋನ ಮಾಡ್ತಾ ಇರುವಂಥ ಉದ್ದೇಶ ಏನಂದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಬಗ್ಗೆ ಡೀಟೇಲ್ ಆದಂತಹ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ನೀಡ್ತಾ ಇದ್ದೀನಿ. ಯಾಕಂದರೆ ಹೋದ ಸರ್ತಿ ನಾನು ಒಂದು ವಿಡಿಯೋನ ಹಾಕಿದ್ದೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡ್ಬೋದು. ಈ ವಿಡಿಯೋದಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಹಾಗೂ ಯಾವ ಎಲ್ಲ ಡೀಟೇಲ್ಸ್ಗಳು ಅಂದರೆ ಯಾವ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ, ಯಾವೆಲ್ಲ ಡೀಟೇಲ್ಸ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಬೇಕು ಹಾಗೂ ಎಷ್ಟೆಷ್ಟು ಅಮೌಂಟ್ ನಿಮಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಕಾದರೆ ನೀವು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು. ಆದರೆ ಕಮೆಂಟ್ ಬಾಕ್ಸ್ನಲ್ಲಿ, ಆ ವಿಡಿಯೋನ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಬಹಳಷ್ಟು ಜನ ಕೆಲವು ಸೇಮ್ ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಅದರಲ್ಲಿ ಕೆಲವು ಡೌಟ್ಗಳಿದ್ದು, ಆ ಎಲ್ಲ ಡೌಟ್ಗಳನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಕ್ಲಿಯರ್ ಆದಂಥ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಬಗ್ಗೆ ಕ್ಲಿಯರ್ ಆದಂಥ ಐಡಿಯಾ ಗೊತ್ತಾಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನಿಮಗೆ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ನ ಅಪ್ಡೇಟ್ ಆಗಿರಲಿ ಅಥವಾ ಹೊಸ ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಬೇಕಾದಲ್ಲಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ನೊಂದಿಗೆ ವಿಡಿಯೋವನ್ನು ಮಾಡುವ ಮೂಲಕ ನಿಮಗೆ ತಿಳಿಸ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಮೆಂಟ್ನಲ್ಲಿ ಯಾವ ರೀತಿಯಾಗಿ ಬಂದಿತ್ತು ಅಂದರೆ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಕಮೆಂಟ್ ಇಲ್ಲಿ ವಿ ಕ್ಯಾನ್ ಅಪ್ಲೈ ಬೋತ್ SSP ಆ್ಯಂಡ್ ರೈತ ವಿದ್ಯಾನಿಧಿ ಅಂತ ಒಬ್ಬರು ಕಮೆಂಟನ್ನು ಮಾಡಿದರು. ಹೌದು, ನೀವು SSP ಹಾಗೂ ರೈತ ವಿದ್ಯಾನಿಧಿ ಎರಡಕ್ಕೂ ಕೂಡ ಅಪ್ಲೈ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ವಿಷಯ ಏನಪ್ಪ ಅಂದರೆ, ಎರಡಕ್ಕೂ ಸೆಪರೇಟಾಗಿ ಹಾಕುವಂಥ ಅವಶ್ಯಕತೆ ಇಲ್ಲ. ರೈತ ವಿದ್ಯಾನಿಧಿ ಮತ್ತು SSP ಸ್ಕಾಲರ್ಶಿಪ್ಪನ್ನು ಸೆಪ್ರೇಟಾಗಿ SSP ಸ್ಕಾಲರ್ಶಿಪ್ಗೆ ಒಂದು ಅಪ್ಲೈಯನ್ನು ಮಾಡ್ತೀನಿ ಹಾಗೂ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನೋದಕ್ಕೆ ಸಪ್ರೇಟಾಗಿ ನಾನು ಅರ್ಜಿಯನ್ನು ಸಲ್ಲಿಸ್ತೀನಿ ಅನ್ನೋ ರೀತಿ ಯಾವುದೇ ರೀತಿಯಾಗಿ ಇರೋದಿಲ್ಲ. ನೀವು SSP ಪೋರ್ಟಲ್ನಲ್ಲಿ ಹೋಗಿ ಅಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದರೆ ಸಾಕು, ಆಟೋಮ್ಯಾಟಿಕ್ ಆಗಿ ಅಲ್ಲಿ ನಿಮ್ಮ ಪೇರೆಂಟ್ಸ್ ಡೀಟೇಲನ್ನು ಫೆಚ್ ಮಾಡುವ ಮೂಲಕ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ದು ಏನು ಅಮೌಂಟ್ ಇದೆಯಲ್ಲ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅದನ್ನು ಪ್ರೂಫ್ನೊಂದಿಗೆ ಕೂಡ ತಿಳಿಸ್ತೀನಿ ನೋಡಿ, ಇನ್ನೊಮ್ಮೆ ತಿಳಿಸ್ತೀನಿ ನೋಡಿ. ಇಲ್ಲಿ ನೀವು SSP ಪೋರ್ಟಲ್ಗೆ ಬರ್ತೀರಾ. ಈ ರೀತಿಯಾಗಿ SSP ಪೋರ್ಟಲ್ ಇರುತ್ತೆ. ಇಲ್ಲಿ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು 2024-25ನೇ ಸಾಲಿನ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಸೇಮ್ SSP ಸ್ಕಾಲರ್ಶಿಪ್ನ ಏನು ಅಪ್ಲೈ ಮಾಡ್ತಿರಲ್ಲ ಅದನ್ನೇ ಅಪ್ಲೈ ಮಾಡಬೇಕು. ಅಲ್ಲಿ ಪೇರೆಂಟ್ಸ್ ಡೀಟೇಲ್ಸನ್ನು ಏನು ಕೇಳಿರುತ್ತೆ ಅಲ್ಲ, ಅದು ಎಲ್ಲ ಡೀಟೇಲ್ಸನ್ನು ನೀವು ಹಾಕಿರ್ತೀರ. ಎಲ್ಲ ಡೀಟೇಲ್ಸನ್ನು ಅಲ್ಲಿ ಫೆಚ್ ಆಗಿರುತ್ತೆ. ನಿಮ್ದು ಏನಾದರೆ ನಿಮ್ಮ ತಂದೆಯವರು ಅಥವಾ ತಾಯಿಯವರು ರೈತರಾಗಿದ್ದರೆ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದ್ದರೆ, ನಿಮ್ಮ ತಂದೆ ಅಥವಾ ತಾಯಿಗೆ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ ಅಂದರೆ ಅವರು ರೈತರಾಗಿದ್ದಾರೆ ಅಂತ ಕನ್ಫರ್ಮೇಷನ್ ಆಗಿರುತ್ತೆ. ಅವರು ರೈತರಾಗಿ ರಿಜಿಸ್ಟರ್ ಆಗಿದ್ದಾರೆ ಅಂತ ಕನ್ಫರ್ಮೇಷನ್ ಆಗಿರುತ್ತೆ. ಅವರ ಡೀಟೇಲ್ಸ್ ಇಲ್ಲಿ SSP ಸ್ಕಾಲರ್ಶಿಪ್ನಲ್ಲಿ ಬಂದಿರುತ್ತೆ. ಅದಕ್ಕೋಸ್ಕರ ನೀವು SSPಗೆ ಅಪ್ಲೈ ಮಾಡಿದರೆ ಆಟೋಮೆಟಿಕ್ ಆಗಿ ರೈತ ವಿದ್ಯಾನಿಧಿ ಏನು ಸ್ಕಾಲರ್ಶಿಪ್ ಇರುತ್ತೆ ಅಲ್ಲ ಅದರ ಅಮೌಂಟ್ ಕೂಡ ಇಲ್ಲಿ ನಿಮಗೆ ಶೋ ಮಾಡುತ್ತೆ. ನೋಡಿ, ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿ. ಹೋದ ಸಾರ್ತಿ ಒಬ್ಬ ವಿದ್ಯಾರ್ಥಿಯದ್ದು ಯಾವ ರೀತಿಯಾಗಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಅಮೌಂಟ್ ಕೂಡ ಅವನಿಗೆ ಬಂದಿತ್ತು. ಇಲ್ಲಿ ನೋಡಿ, ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಹಾಗೆ ಈ ವಿದ್ಯಾರ್ಥಿಗೆ ಡೇ ಸ್ಕಾಲರ್ ಅಂತ 0 ಅಂತ ಇದೆ, ಸ್ಟೂಡೆಂಟ್ ಫೀ ಅಂತ ಸಮ್ ಅಮೌಂಟ್ ಇಲ್ಲಿ ಸ್ಯಾಂಕ್ಷನ್ ಆಗಿದೆ 1,378 ರೂಪಾಯಿ ಅಂತ. ನಂತರ ಇಲ್ಲಿ ಕೆಳಗಡೆ ನಿಮಗೆ ಬೇಕಾದಂಥ ಇಂಪಾರ್ಟೆಂಟ್ ಆದಂಥ ವಿಷಯ ನೋಡ್ಕೊಳ್ಬೋದು. ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮ್ ಅಂತ ಇದೆ. ಇಲ್ಲಿ 2,500 ರೂಪಾಯಿ ಅವನಿಗೆ ಸ್ಯಾಂಕ್ಷನ್ ಆಗಿ ಪೇಮೆಂಟ್ ಸ್ಟೇಟಸ್ ಕೂಡ ಸಕ್ಸಸ್ಫುಲ್ ಅಂತ ಬಂದಿದೆ. ಪುಷ್ ಟು DBT ಕೂಡ ಎಸ್ ಅಂತ ಬಂದಿದೆ. ಅಂದರೆ ಅವನಿಗೆ ಸ್ಟೂಡೆಂಟ್ ಫೀಯಿಂದ 1,378 ರೂಪಾಯಿ ಹಾಗೂ 2,500 ರೂಪಾಯಿ ರೈತ ವಿದ್ಯಾನಿಧಿದು ಅಮೌಂಟ್ ಬಂದಿದೆ. ಆ ವಿದ್ಯಾರ್ಥಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಆ ವಿದ್ಯಾರ್ಥಿ ಹೇಳಿದ್ದೇನಪ್ಪ ಅಂದರೆ, SSP ಸ್ಕಾಲರ್ಶಿಪ್ ಏನಿದೆಯಲ್ಲ ಅದಕ್ಕೆ ಮಾತ್ರ ನಾನು ಅರ್ಜಿಯನ್ನು ಸಲ್ಲಿಸಿದ್ದೆ. ಅಲ್ಲಿ ತನ್ನ ತಂದೆ ಅಥವಾ ತಾಯಿಯ ಏನು ಡೀಟೇಲ್ಸ್ ಇರುತ್ತೆ ಅಲ್ಲ, ಅವರು ತಂದೆ ರೈತರಾಗಿದ್ದರಂತೆ, ಅದಕ್ಕೆ ಅವರ ಆಧಾರ್ ಕಾರ್ಡ್ ಡೀಟೇಲ್ ಎಲ್ಲ ಅಲ್ಲಿ SSP ಹಾಕುವಾಗ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ಆ ಡೀಟೇಲನ್ನು ಆಟೋಮೆಟಿಕ್ ಆಗಿ ಫೆಚ್ ಮಾಡಿಕೊಳ್ಳುವ ಮೂಲಕ ಅವನಿಗೆ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಪ್ರೋಗ್ರಾಮ್ದು ಏನು ಅಮೌಂಟ್ ಇದೆಯಲ್ಲ ಅಲ್ಲೇ SSP ಪೋರ್ಟಲ್ನಲ್ಲೇ ಸ್ಯಾಂಕ್ಷನ್ ಆಗಿದೆ ಅಂತ ತಿಳಿಸಿದ್ದಾನೆ. ಅಂದರೆ ನಿಮಗೆ ಫೈನಲ್ ಆಗಿ ಕನ್ಕ್ಲೂಷನ್ನ ಕೊಡೋದೇನಪ್ಪ ಅಂದರೆ, SSP ಪೋರ್ಟಲ್ನಲ್ಲಿ ಹೋಗಿ ನೀವು SSP ಸ್ಕಾಲರ್ಶಿಪ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಿರೋ ಅದೇ ರೀತಿಯಾಗಿ ಅಪ್ಲೈ ಮಾಡಿ ಸಬ್ಮಿಷನನ್ನು ಮಾಡಿ ಕಂಪ್ಲೀಟ್ ಮಾಡಿ. ನಂತರ ನಿಮ್ಮ ತಂದೆ ಅಥವಾ ತಾಯಿಯವರು ರೈತರಾಗಿದ್ದರೆ ಆಟೋಮ್ಯಾಟಿಕ್ ಆಗಿ ಆ ಸ್ಕಾಲರ್ಶಿಪ್ನ ಅಮೌಂಟ್ ಅಲ್ಲಿ ಬರುತ್ತೆ. ಅದಕ್ಕೆ ಸಪ್ರೇಟಾಗಿ ನೀವು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಸಪ್ರೇಟಾಗಿ ಯಾವುದೇ ರೀತಿಯಾದಂಥ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ. ಹಾಗೂ ಇಲ್ಲಿ ಮತ್ತೊಂದು ಕಮೆಂಟ್ ಬಂದಿತ್ತು, ಅದರ ಬಗ್ಗೆ ಕೂಡ ತಿಳಿಸ್ತೀನಿ
ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ಕಮೆಂಟ್ ಇದೆ. ಸರ್, SC/ST ಸ್ಟೂಡೆಂಟ್ಸ್ ಕ್ಯಾನ್ ಬಿ ಅಪ್ಲೈ ಫಾರ್ ಬೋತ್ SSP ಅಂಡ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಇವರು ಕೂಡ ಸೇಮ್ ಡೌಟ್ ಅನ್ನ ಕೇಳಿದ್ದಾರೆ. ನೋಡಿ, SSP ಮಾತ್ರ ಅಪ್ಲೈ ಮಾಡಿ, ಹಾಗೂ ರೈತ ವಿದ್ಯಾನಿಧಿಗೆ ಯಾವುದೇ ರೀತಿಯಾಗಿ ಸಪ್ರೇಟ್ ಆದಂಥ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ. SSPಗೆ ಅಪ್ಲೈ ಮಾಡಿದರೆ ನೀವು ಅದಕ್ಕೆ ಎಲಿಜಿಬಲ್ ಆಗಿದ್ದರೆ, ನಿಮ್ಮ ತಂದೆ ಅಥವಾ ತಾಯಿಯವರು ರೈತರಾಗಿದ್ದರೆ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ. ಹಾಗೂ ಅದು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರ್ತೀರಲ್ಲ, ಅಲ್ಲಿ ಕೂಡ ತೋರಿಸುತ್ತೆ. ಚೀಫ್ ಮಿನಿಸ್ಟರ್, ನಾನು ಈಗಾಗಲೇ ಎಕ್ಸಾಂಪಲ್ನಲ್ಲಿ ತೋರಿಸಿದ್ನಲ್ಲ ಆ ಸ್ಟೂಡೆಂಟ್ದು, ಆ ರೀತಿಯಾಗಿ ಚೀಫ್ ಮಿನಿಸ್ಟರ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಏನಿರುತ್ತಲ್ಲ ಅದೇ ರೀತಿ ತೋರಿಸಿ ಅಲ್ಲಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ಕೂಡ ನಿಮಗೆ ಸ್ಟೇಟಸ್ನಲ್ಲಿ ತೋರಿಸುತ್ತೆ. ನೀವು ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಬೇಡಿ. ಇಲ್ಲಿ ಒಂದು ಕಮೆಂಟ್ ಇದೆ ನೋಡಿ, ಗುರು, ಪೋಸ್ಟ್ ಮ್ಯಾಟ್ರಿಕ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನನಗೆ SSP ಪೋರ್ಟಲಲ್ಲಿ ಅಪ್ಲೈ ಮಾಡೋಕ್ಕೆ ಆಪ್ಷನ್ ತೋರಿಸ್ತಾ ಇಲ್ಲ. ಹೌದು, ಇಲ್ಲಿ ಯಾವುದೇ ರೀತಿಯಂಥ ಆಪ್ಷನ್ ಇರೋದೇ ಇಲ್ಲ. ಮೊದಲನೇದಾಗಿ SSP ಸ್ಕಾಲರ್ಶಿಪ್ ಏನಿರುತ್ತೆ ಅಲ್ಲ ಅದನ್ನೇ ನೀವು ಅಪ್ಲೈ ಮಾಡಬೇಕು. ಅದನ್ನು ಅಪ್ಲೈ ಮಾಡಿದರೆ ಸಾಕು, ಆಟೋಮೆಟಿಕ್ ಆಗಿ ಅದು ಫೆಚ್ ಆಗುವ ಮೂಲಕ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಹಣ ಬರುತ್ತೆ. ಹಾಗೂ ನೀವು ಸ್ಟೇಟಸ್ನಲ್ಲಿ ಕೂಡ ಅದನ್ನು ನೋಡ್ಕೊಳ್ಬಹುದು. ಅಪ್ಡೇಟ್ ಆಗುತ್ತೆ, ಅಂದರೆ ಬೇಗನೆ ಅಪ್ಡೇಟ್ ಆಗೋದಿಲ್ಲ, ಸುಮಾರು ತಿಂಗಳುಗಳು ಬಿಟ್ಟು ಅಲ್ಲಿ ಎಲ್ಲ ಸ್ಟೇಟಸ್ಗಳು, ಅಂದರೆ ನಿಮಗೆ ಯಾವ ಸ್ಕಾಲರ್ಶಿಪ್ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಅಪ್ಡೇಟ್ ಆಗತ್ತೆ. ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಬೇಡಿ. ಅದು ಅಪ್ಡೇಟ್ ಬಂದ ತಕ್ಷಣ ನಾನು ವಿಡಿಯೋ ಹಾಕುವ ಮೂಲಕ ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೂ ಇಲ್ಲಿ ಯಾವುದೇ ರೀತಿಯಾಗಿ ಸಪ್ರೇಟ್ ಆಗಿ ಹಾಕುವಂಥ ಅವಶ್ಯಕತೆ ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ತೀನಿ. ಹಾಗೂ ನಿಮಗೆ ಎಕ್ಸಾಂಪಲ್ ಆಗಿ ಒಬ್ಬ ವಿದ್ಯಾರ್ಥಿಯದ್ದು ಸ್ಟೇಟಸ್ ಇತ್ತಲ್ಲ ಪ್ರೀವಿಯಸ್ ಇಯರ್ದು, ಅದನ್ನು ಕೂಡ ತೋರಿಸಿದ್ದೀನಿ. ಹಾಗೂ ನಿಮಗೆ ತಿಳಿಸಿದ್ದೀನಿ, ಇನ್ನೊಮ್ಮೆ ಹೇಳ್ತೀನಿ ಕೇಳಿ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಸಾಕು. ನೀವು ಏನಾದರೂ ಅದಕ್ಕೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿದ್ದರೆ ಆಟೋಮೆಟಿಕ್ ಆಗಿ ಫೆಚ್ ಆಗುವ ಮೂಲಕ ನಿಮಗೆ ಅಲ್ಲಿ ಸ್ಟೇಟಸ್ ತೋರಿಸುವ ಮೂಲಕ SSP ಸ್ಕಾಲರ್ಶಿಪ್ನ ಏನು ಸ್ಟೇಟಸ್ ಚೆಕ್ ಮಾಡ್ತಿರಲ್ಲ ಅಲ್ಲಿ ಸ್ಟೇಟಸ್ ತೋರಿಸುತ್ತೆ. ಅದರ ಮೂಲಕ ನೀವು ಅಮೌಂಟನ್ನು ಪಡೆದುಕೊಳ್ಬೋದು. ಯಾವುದೇ ರೀತಿಯಾಗಿ ಅದಕ್ಕೆ ಸೆಪ್ರೇಟಾಗಿ ಅರ್ಜಿ ಹಾಕುವಂಥ ಅವಶ್ಯಕತೆ ಇಲ್ಲ. ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ, ಯಾವುದೇ ಅರ್ಜಿಯನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೂ ಇದನ್ನು ಹೊರತಾಗಿ ಮತ್ತೆ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಖಂಡಿತವಾಗಿ ನಾನು ಅದಕ್ಕೆ ರಿಪ್ಲೈನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಕೊನೆಯವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ಈ ಡೌಟ್ ಯಾರ್ಯಾರಿಗಿದೆಯಲ್ಲ ನಿಮ್ಮ ಫ್ರೆಂಡ್ಸ್ಗಾಗಿರಲಿ ಅವ್ರಿಗೆಲ್ಲ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ.